ರಮೇಶ್ ಇಲ್ಲೇ ಇಲ್ಕೋ. ಯಾವ ದಾರಿಯಲ್ಲಿ ಬಂದು ಅದೇ ದಾರಿಯಲ್ಲಿ ರೂಮಿಗೆ ಬಾ. ಏನ್ ರಮೇಶ್? ಅಲ್ಲ ಇಲ್ಲೇ ಉಳ್ಕೊಂಡ್ರೆ ಮತ್ತೆ ರಾತ್ರಿ ಎಲ್ಲಿ ಹೋಗ್ತೀಯಾ? ಪೊಲೀಸ್ ಹತ್ರ ಸಿಗಾಕೊಂಡ್ರೆ? ಮೊದ್ಲು ನೀನು ಒಳಗಡೆ ಬಾ, ಆಮೇಲೆ ಯೋಚನೆ ಏನ್ ಮಾಡ್ಬೇಕಂತ. ಯೋಚನೆ ಮಾಡ್ಬೇಡ, ಯಾರಿಗೂ ಕಾಣಿಸ್ಬೇಡ. ಈಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿದ್ರೆ ಮೇಡಮ್ ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗಿತಾರೆ. ಅಕ್ಕವ್ರೆ ಗಾಡಿ ನಾನು ಬಳಿಕ ಹಾಕ್ತೀನಿ. ನಿಜನಾ ನೀನ್ ಹೇಳಿದ್ದು? ನಿಜಾನೇ. ನಾವು ಹೋಗಿ ನೋಡಿದಾಗ ನೆಲಕ್ ಬಿದ್ದು ಸತ್ತೋಗಿದ್ರು. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಒಳ್ಳೇದೇ ಆಯ್ತು. ಅವನು ನಮ್ಮ ಅಮ್ಮನ ಕೊಟ್ಟಿರೋ ಕಷ್ಟಕ್ಕೆ ಒಳ್ಳೆ ದಂಡನೇನೆ ಆಗಿದೆ. ಅವನ್ಗದಾಗ್ಬೇಕಿತ್ತು. ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ತಲೆ ಯಾಕೋ ನೋವ್ತಾ ಇದೆ, ಮೈನು ಬಿಸಿಯಾದಂಗಿದೆ. ರಮೇಶ್, ನೀನ್ ಯಾಕೆ ಇಷ್ಟೊತ್ತಲ್ಲಿ ಹೊರಗಡೆ ಬಂದೆ? ನೀನ್ ಎಲ್ಲೂ ಹೋಗ್ಬೇಡ ಅಂತ ನಿಂಗೆ ಹೇಳಿದ್ವಿ ತಾನೆ. ಅದು ನಿನ್ ರೂಮಲ್ಲಿ ಇರೋದಕ್ಕೆ ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಅಮ್ಮನ ಬಗ್ಗೆ ನೆನೆಸ್ಕೊಂಡಾಗ ಹೋಗಿ ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ಎಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಅಮ್ಮನ್ ನೋಡ್ತೀನಿ ಅಂತ ಅಷ್ಟೇ ನನ್ನ ಮನ್ಸಲ್ಲಿತ್ತು. ನೀನ್ ಹೇಳ್ದಂಗೆ ಬಾಗ್ಲ ಮೇಲೆ ಇರೋ ಬೀಗ ತೆಗ್ದೆ. ಮತ್ತೆ ನಾನು ಆಸ್ಪತ್ರೆ ಹೆಂಗ್ ತಲುಪ್ದೆ ಅಂತ ಈಗಲೂ ನಂಗೆ ಗೊತ್ತಾಗ್ತಾನೆ ಇಲ್ಲ. ಹಾಸ್ಪಿಟಲ್ ಸ್ಯಾಟಲೈಟ್ ಅಲ್ತಾನೆ, ಮತ್ತೆ ಯಾಕೆ ನೀನ್ ನಾಯಿಂದಳೆ ಅದು ನೋಡ್ತಿದ್ದೆ? ಆಸ್ಪತ್ರೆ ಹತ್ರ ಹೋದಾಗ ತುಂಬಾ ಪೊಲೀಸ್ ತುಂಬಿಕೊಂಡಿದ್ರು. ಒಬ್ಬ ಪೊಲೀಸ್ ಕಣ್ಗೂ ಕಾಣಿಸ್ಕೊಳ್ದಲೆ ಮತ್ತೆ ಎಲ್ಲಿ ನೋಡ್ಬೇಕು ಅಂತ ಗೊತ್ತಾಗ್ದೆ ಸಿಕ್ಕಿ ದಾರಿಗೆಲ್ಲ ಓಡ್ದೆ. ಏನು ದೊಡ್ಡ ಸಮಸ್ಯೆ ಬಂತು. ಜೂಲಿ, 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 ಏನು? ಬಾಗ್ಲು ತೆಗಿ. ಸೋಪ್ ಹಾಕೋತಾ ಇದೆ ನೀರು. ಈ ಪೊಲೀಸ್ ಬಂದಿದೆ, ಬಾಗ್ಲು ತೆಗಿ. ನನ್ ಮೇಡಮ್ ಹತ್ರ ಒಂದ್ ಮಾತು ಹೇಳ್ತೀನಿ ಸರ್. ಓಕೆ. ಯಾರು? ನಾನು ಕಮಿಷನರ್ ಕರ್ತಾ. ನಾವು ಪರಿಚಯ ಆದ್ಮೇಲೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತು. ಕರ್ತಾ ಸರ್, ಒಂದ್ ನಿಮಿಷ ಸರ್. ಏನಂತ ಕರೆದ್ರಿ? ನನ್ನ ಕ್ಷಮಿಸ್ಬಿಡಿ, ಪ್ರಿನ್ಸಿಪಲ್ ಸರ್ ಇನ್ನೂ ಬಂದಿಲ್ಲ ಸರ್. ಫಾದರ್ ಬಂದ್ಮೇಲೆ ನೋಡ್ಕೊಳ್ಳೋಣ. ಫಾದರ್ನಲ್ಲ, ಇವರು ನೋಡಕ್ ಬಂದಿದ್ದು. ಲೇಡೀಸ್ ಹಾಸ್ಟೆಲ್ ಅಲ್ಲಿ ಎಣ್ಣೆ ವಾಸನೆ ಬರ್ತಾ ಇದೆ. ನಾನು ಹೋಗಿ ಫಾದರ್ಗೆ ಫೋನ್ ಮಾಡಿ ಬರ್ತೀನಿ. ತುಂಬಾನೇ ಧೈರ್ಯಶಾಲಿ ಕಾಲೇಜಿನ ಚೇರ್ಪರ್ಸನ್ ಹೀಗೆ ಬೆವುತ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಾರಣ ಆದ್ರೂ ಏನಮ್ಮ? ರಮೇಶ್ ಬಗ್ಗೆ ಗೊತ್ತಿದ್ದೆಲ್ಲ ನಿಮಗೆ ಹೇಳಿದ್ವಿ ಅಲ್ವಾ ಸರ್? ರಮೇಶ್ ಬಗ್ಗೆ ತಿಳ್ಕೊಳಕ್ಕೆ ಅಂತ ಬರ್ಲಿಲ್ಲ, ಮಿನಿಸ್ಟರ್ ಮರ್ಡರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. MLA ಸರ್ ಅವ್ರು ಸತ್ತೋದ್ರಾ? ಸತ್ತಿದ್ದಲ್ಲ, ಕೊಲೆ ಮಾಡಿದ್ದು. ಯಾರು ಸರ್ ಕೊಂದಿದ್ದು? ನನಗ್ ಗೊತ್ತಿಲ್ಲ, ಕೊಂದಿದ್ ಯಾರು ಅಂತ ನನ್ಗೆ ಹೇಳಿಲ್ಲ ಅವರು. ನಿಮ್ಮ ಹತ್ರ ಹೇಳಿದ್ರ? ನಮಗೇನ್ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇಲ್ಲ ಸರ್. ದುರ್ಗಾ ಸರ್, ಹಮೀದ್ ಇವ್ರು ಗೊತ್ತಾ? ಅದು ಅದಲ್ಲ, ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ನೀನ್ ಹೇಳಿದಿಬ್ರು ಹುಡುಗಿರಲ್ಲಿ ಇವಳು ಇದ್ಲ? ಹೌದು ಸರ್, ಈ ಹುಡುಗಿ ಹೆಸರೇ ಸೋಫಿಯಾ ಗ್ರಾಪೋ. ಹಮೀದ್, ವೇಲಾಯುಧನ ಕರ್ಕೊಂಡು ಹೋಗು. ಈಗ ಸಾನಿಯಾ ಮಿರ್ಜಾ ಎಲ್ಲಿದ್ದಾರೆ ಅಂತ ಸ್ವಲ್ಪ ಹೇಳ್ತೀರಾ? ಎಲ್ಲಿ ಅಂತ ಹೇಳೋ. ಸ್ನಾನ ಮಾಡ್ತಿದ್ದಾಳೋ ಇಲ್ಲ ಸ್ನಾನ ಮಾಡೋ ತರ ನಟಿಸ್ತಾ ಇದ್ದಾಳೋ? ನೀವು ಹೋದಂತ ಗಾಡಿ ಸ್ಕೂಟಿ ಪೆಪ್. ನೀವಿಬ್ರು ಹೋದ್ರಿ, ಹೋಗಿ ಮಾಡ್ಬೇಕಾಗಿರೋ ಕೆಲ್ಸನ ಮುಗಿಸಿದ್ರಿ, ಮತ್ತ ಅಲ್ಲಿಂದ ತಪ್ಪಿಸ್ಕೊಂಡ್ರಿ. ಇಲ್ಲ ಸರ್, ನಾವಲ್ಲಿ ಹೋಗೋಕ್ಕಿಂತ ಮುಂಚೆನೆ ಮಿನಿಸ್ಟರ್ ಸತ್ತಿ ರಕ್ತದಲ್ಲಿ ಬಿದ್ದಿದ್ರು ಸರ್. ಹಾಗಿದ್ರೆ ಅಲ್ಲಿಗೆ ಹೋಗಿದ್ರಿ. ದುರ್ಗಾ ಸರ್, ಸಾನಿಯಾ ಮಿರ್ಜಾ ಇರೋ ಬಾತ್ರೂಮ್ ತೆಗಿಯಮ್ಮ. ಪುಟ್ಟಿ, ಬಾಗ್ಲು ತೆಗಿರಿ. ಓಪನ್ ದ ಡೋರ್. ದರ್ವಾಜಾ ಖೋಲೋ. ಬಹುಭಾಷೆ ಬೇಡಮ್ಮ, ಕನ್ನಡದಲ್ಲೇ ಹೇಳು. ಬಾಗ್ಲು ತೆಗಿರಿ ಅಂದೆ. ತೆಗಿರಿ. ಲೇಖಾ, ಯಾರದು? ಕಮಿಷನರ್ ಸರ್ ಬಂದಿದ್ದಾರೆ, ನೀನ್ ಬಾಗ್ಲು ತೆಗಿ. ಅಯ್ಯೋ, ನಾನ್ ಸ್ನಾನ ಮಾಡ್ತಿದ್ದೀನಿ. ನೀರಲ್ಲೇ ಇದ್ರೆ ಮೊಳಕೆ ಹೊಡೆದ್ಬಿಡ್ತೀಯಾ, ಬೇಗ ಬಾಗ್ಲು ತೆಗಿ. ಸರ್ ಹೇಳಿದ್ ಕೇಳಿಸ್ಲಿಲ್ವಾ? ಬಾಗ್ಲು ತೆಗಿ. ಬಾಗ್ಲು ತೆಗಿ ಅಂದೆ. ಬಾಗ್ಲು ತೆಗಿ. ಅಯ್ಯೋ,
ಬಾಗ್ಲ ಹಾಕೊಂಡು ಬಾಮ್ಮ. ಸರ್ ಸ್ನಾನ ಮಾಡ್ತಾ ಇರ್ಲಿ ಮಾಡದೇ ಇರ್ಲಿ ಆದ್ರೆ ಡಿಪಾರ್ಟ್ಮೆಂಟ್ ಜೊತೆಗೆ ಹೀಗ್ ನಡ್ಕೋಬಾರ್ದಾಗಿತ್ತು. ನಾನು ಏನ್ ಆಕ್ಷನ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನೇನ್ ಕಿಸಿತಾ ಇದ್ಯಾ? ಡಿಪಾರ್ಟ್ಮೆಂಟ್ ಮರ್ಯಾದೆ ಬಗ್ಗೆ ಯೋಚಿಸ್ ನೋಡು. ಅಯ್ಯೋ ಸರ್ ಅದ್ ಗೊತ್ತಿಲ್ದಿರ ನನ್ ಲೈಫಲ್ಲೇ ಇದೇ ಮೊದಲನೇ ಸಲ ಈ ತರ ನಡೆದಿದ್ದು. ಆ ಹುಡುಗಿಗೆ ಯಾವ್ದೋ ಕೈಗೆ ಸಿಕ್ಕಿದ್ ಬಟ್ಟೆನ್ ಹಾಕೊಂಡು ಹೊರಗಡೆ ಬರೋದಕ್ಕೆ ಹೇಳು. ಅಯ್ಯೋ ಸರ್ ಲೆಕ್ಕ ನೀನ್ ಬಾಮ್ಮ. ನೋಡಮ್ಮ ಬೇಗ ಡ್ರೆಸ್ ಹಾಕೊಂಡ್ ಬಾ, ನಾನು ಆಚೆ ಇರ್ತೀನಿ. ಸರಿ. ನೀವು ಮಿನಿಸ್ಟರ್ ನೋಡಕ್ಕೆ ಆ ಟೈಮಲ್ಲಿ ಯಾಕೆ ಹೋದ್ರಿ? ರಮೇಶ್ ಏನಾದ್ರೂ ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ರೆ ಅವ್ನ್ ಬಾಡಿ ಕೂಡ ಸಿಗಲ್ಲ ಅಂತ ಸ್ಟೀಫನ್ ಹೇಳಿದ್ದ. ಅದನ್ ಕೇಳಿ ನಮ್ ಭಯ ಆಯ್ತು. ಸ್ಟೀಫನ್ ಅಂತ ಅಂದ್ರೆ ರೆಬೆಲ್ ಗ್ರೂಪ್ ನ ಲೀಡರ್ ತಾನೆ? ಹೌದು ಸರ್, ಅವನೇ ನಿಮ್ ಹತ್ರ ನಾವೇ ರಮೇಶ್ನ ಬಚ್ಚಿಟ್ಕೊಂಡಿದಂತ ಹೇಳಿದ್ದು. ರಮೇಶ್ನ ಪೊಲೀಸರು ಹಿಡ್ಕೊಂಡ್ರ. ಅದನ್ನ ನೀನ್ ತಿಳ್ಕೊಬೇಕಾಗಿಲ್ಲ. ರಮೇಶ್ ರಮೇಶ್ ಹೆದರ್ಕೋಬೇಡ, ಅವ್ರ ಹೋಗಾಯ್ತು. ಇಲ್ಲಿ ನೋಡು ನನ್ನ, ನಮ್ ಜೀವ ಅಡೆ ಇಟ್ಟು ನಿನ್ನ ಕಾಪಾಡ್ತೀವಿ. ನಿನ್ನನ್ ಬಿಟ್ಕೊಡೋದಿಲ್ಲ, ಸತ್ಯ. ಆಗ ಟೈಮ್ ಎಷ್ಟು ಅಂತ ನಿನ್ಗೆ ನೆನ್ಪಿದ್ಯಾ? 8:09 ಆಗಿರ್ಬೋದು ಸರ್. ಹಾಗೆ ಹೇಳಿದ್ರೆ ಹೇಗೆ? ಒಂದು 8:30 ಅಥವಾ 9 ಗಂಟೆ. ಹೇಳೋ ಮಾತನ್ನ ಸರಿಯಾಗಿ ಹೇಳ್ಬೇಕು. ನಿನ್ನ ಉತ್ತರ ತಪ್ಪಾಗಿದ್ರೆ ನೀನೇ ಕೊಲೆಗಾರಿ ಆಗ್ಬಿಡ್ತೀಯ. ನನಗ್ ನಿಜವಾಗ್ಲೂ ನೆನಪಿಲ್ಲ ಸರ್. ಇವತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದಿರುವಂತ ಘಟನೆ ನಿನಗ್ ನೆನಪಿಲ್ಲ ಅಂತಂದ್ರೆ ನಾನು ನಿನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಸರ್ ಲೇಖ ನೀನ್ ಹೊರಗಡೆ ಇರು, ಸರಿ ಸರ್. ಆಮೇಲೆ ಕರಿತೀನಿ. ಜುಲಿ ನೀನ್ ಬಾ. ಬಾರಮ್ಮ. ಸ್ನಾನ ಮಾಡ್ಬೇಕಾದ್ರೆ ಬಾಗ್ಲು ತೆಗೆ ಅಂದ್ರೆ ಈ ತರನ ಮಾಡೋದು, ಅದು ಬ್ಯಾಚುಲರ್ ಆಗಿರೋ ನನ್ನಂತವನ್ಗೆ. ಸಾರಿ ಸರ್, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ನಾನ್ ಹೆದರ್ಕೊಂಡೆ. ಯಾಕೆ ಹೆದರ್ಕೊಂಡೆ? ಅದು ಹೇಳ್ತೀನಿ ಸರ್. ಹೆದರ್ಕೋಬೇಡ. ನಾನ್ ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ರೆ ಆಯ್ತು. ಹೇಳ್ತೀನಿ ಸರ್. ಭಯ ಪಡಬೇಡ. ಹಿಂಗ್ ಬದಲಾಯಿಸಿ ಕ್ವಶನ್ಗಳು ಕೇಳೋದು ನಮ್ಗೆ ಅಭ್ಯಾಸನೇ. ನೀವಿಬ್ರು ಹೇಳೋದು ನಿಜಾನ ಸುಳ್ಳ ಅಂತ ಗೊತ್ತಾಗತ್ತೆ ಇವಾಗ. ನೀನ್ ಹೇಳಿದ್ದೆಲ್ಲ ನಿಜ ತಾನೇ? ಹೌದು ಸರ್. ಸುಳ್ಳು ಹೇಳ್ತಿಲ್ವಲ್ಲ? ಎಕ್ಸ್ಕ್ಯೂಸ್ ಮಿ ಸರ್, ಪ್ರಿನ್ಸಿಪಲ್ ಅವರು ದೊಡ್ಡ ಫಾದರ್ನ ನೋಡಕ್ ಹೋಗಿ ಇನ್ನೂ ಬಂದಿಲ್ಲ. ಈಗಾಗ್ಲೇ ಲೇಟ್ ಆಗ್ತಿದೆ. ಇನ್ನೇನಾದ್ರೂ ವಿಚಾರಿಸೋದಿದ್ರೆ ನಾಳೆ ವಿಚಾರಿಸಬಹುದಲ್ಲ ಸರ್? ಅದನ್ನ ತೀರ್ಮಾನ ಮಾಡೋದು ನೀವಲ್ಲ. ಇವ್ರನ್ನ ಕಸ್ಟಡಿಗೆ ತಗೊಳಕ್ಕೆ ಅಂತ ಬಂದಿರೋದು. ಪ್ರಿನ್ಸಿಪಲ್ ಬಂದ್ಮೇಲೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಿ. ಆದ್ರೆ ಈ ರಾತ್ರಿಲಿ ಈ ಹಾಸ್ಟೆಲ್ ಪ್ರೆಸ್ಟೀಜ್ ಪ್ರಾಬ್ಲಮ್ ಸರ್. ನಾವೆಲ್ಲಿಂದ ಬಿಟ್ಟು ಎಲ್ಲೂ ಹೋಗಲ್ಲ ಸರ್. ಓಕೆ, ನಾಳೆ ನಾನು ಹೇಳಿದಂತ ಜಾಗಕ್ಕೆ ಇವ್ರನ್ನ ಕರ್ಕೊಂಡ್ ಬರ್ಬೇಕು. ಜರ್ಮನ್ ಶೆಫರ್ಡ್ಗೆ ಏನಾಯ್ತು ಅಂತ ಗೊತ್ತು ತಾನೆ? ದುರ್ಗಾ ಕಮಾನ್ ಸರ್. ಈ ಆಂಗಲ್ ಇಂದ ಒಂದು ಫೋಟೋ ತಗೊಳ್ಳಿ. ಟಾಪ್ ಆಂಗಲ್ ಇಂದ ತಗೊಳ್ಳಿ. ಇನ್ವೆಸ್ಟಿಗೇಷನ್ ಇನ್ನೂ ಮುಗ್ದಿಲ್ವಾ? ಈಗ ಮುಗಿಯುತ್ತೆ ಸರ್. ಬೆಳಿಗ್ಗೆನೆ ಪೋಸ್ಟ್ ಮಾರ್ಟಮ್ಗೆ ಬಾಡಿ ಕೊಡಿ ಅಂತ ಇವ್ರ ಸಂಬಂಧಿಕರು ಮಿನಿಸ್ಟ್ರು ಎಲ್ಲ ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ. ಗೇಟ್ ಆಚೆ ಸಾರ್ವಜನಿಕರು ಮತ್ತೆ ಪಕ್ಷದವರು ಕೂಗಾಡ್ತಾ ಇದ್ದಾರೆ. ಬೇಗ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ರಿ. ಅದು ಹೇಗೆ ಸರ್? ಡೇ ಲೈಟ್ ತಾನೇ ಕಾನೂನು ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ. ಅಯ್ಯೋ ಸಾಕ್ ನಿಲ್ಲಿಸ್ರಿ. ಸತ್ತಿರೋದು ಸಾಧಾರಣ ವ್ಯಕ್ತಿ ಅಲ್ಲ, ಹೋಮ್ ಮಿನಿಸ್ಟರ್. ಏನಾದ್ರೂ ತಪ್ಪು ನಡೆದ್ರೆ ಉತ್ತರ ಕೊಡ್ಬೇಕಾಗಿರೋದು ನಾನು. ಡಿಜಿಪಿ ನೋಡಿದ್ರೆ ಇನ್ನೂ ಡೆಲ್ಲಿಯಿಂದ ಬಂದಿಲ್ಲ. ರೇ, ಆಂಬ್ಯುಲೆನ್ಸ್ ಬಂತ? ಮತ್ತೆ ಬಾಡಿ ತಗೊಳಕ್ ಹೇಳ್ರಿ. ಅಯ್ಯೋ ದೇವ್ರೆ, ಏನಪ್ಪ ಇದು ಗೋಳು. ಚರ್ಚಲ್ಲಿರೋ ಫಾದರ್ ಕೂಡ ನೆಮ್ಮದಿಯಾಗಿರೋದಕ್ಕಾಗಲ್ವಲ್ಲಪ್ಪ. ಕಾಲೇಜ್ ಇಟ್ಕೊಂಡಿರೋ ನನ್ನ ಪರಿಸ್ಥಿತಿ ಏನು? ನನ್ಗೆ ತಲೆ ಸುತ್ತೋ ಹಾಗಾಗಿದೆ. ಏನೋ ಟೆನ್ಷನ್ ಅಂತ ಬೆಳಿಗ್ಗೆನೆ 2 ರೌಂಡ್ ಹಾಕಿದ್ರೆ ಹೇಗೆ? ಅಯ್ಯೋ, ಪೊಲೀಸ್ನವ್ರಿಗೆ ಡೌಟ್ ಬರೋದಕ್ಕೆ ಇದೊಂದೇ ಕಾರಣ ಸಾಕು. ಸುಮ್ನೆ ಬಾ, ಮಾತಾಡ್ತೇ ಬಾ. ಮನೆ ಹೊರಗಡೆ ಎಲ್ಲ ತುಂಬಾ ಪೊಲೀಸ್ ಇದಾರೆ. ನಮ್ಮ ಪಕ್ಷದವ್ರನ್ನ ನಿಲ್ಲಕ್ಕೆ ಬಿಡ್ತಿಲ್ಲ ಸರ್. ಒಂದ್ಸಲಾದ್ರೂ ನೋಡಕ್ ಅವಕಾಶ ಮಾಡ್ಕೊಡಿ ಸರ್. ನೋ, ಈಗ ಬಾಡಿನ ನೋಡೋದಿಕ್ಕೆ ಯಾರಿಗೂ ಬಿಡೋದಿಲ್ಲ. ಬಾಡಿ ಹೊರಗೆ ಬರ್ತಿದ್ದಾಗೆ ಪೋಸ್ಟ್ ಮಾರ್ಟಮ್ ಕಳಿಸ್ತೀವಿ. ಸರ್ ಫೋನ್ ಬಂದ್ರು ಕೊಡ್ಬೇಡ ಅಂತ ಹೇಳಿದ್ನಲ್ಲ. MLA ಸರ್ ತಮ್ಮ ಲಂಡನ್ ಇಂದ. ಹೌದಾ? ಅದನ್ನ ಮುಂಚೆನೆ ಹೇಳ್ಬೇಕು ತಾನೆ. ದಿನೇಶನ ಏನ್ ಹೀಗ್ ಮಾಡಿದ್ರಿ? ಅಯ್ಯೋ, ಈ ಸ್ಥಿತಿಲಿ ಬಾಡಿನ ತುಂಬಾ ದಿನ ಇಡಕ್ಕಾಗಲ್ಲ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಟೌನಲ್ಲಿ ತಗೊಂಡೋಗ್ತಾರೆ. ಆಮೇಲೆ ಮುಂದಿನ ಕಾರ್ಯಗಳು ನಡೆಯುತ್ತೆ. ಹೌದೌದು, ಎಲ್ಲಾರ್ಗು ಹೇಳಾಯ್ತು. ಅದನ್ನ ನಾವು ನೋಡ್ಕೋತೀವಿ. ರಾಜಕೀಯದಲ್ಲಿ ತುಂಬಾನೇ ವಿರೋಧಿಗಳಿರ್ತಾರೆ. ಆಮೇಲೆ ಆ ಕಾಲೇಜಲ್ಲಿ ನಡೆದಿರೋ ಘಟನೆ ನಿಮ್ಗೆ ಗೊತ್ತಲ್ಲ. ಈಗೆಲ್ಲ ವಿವರವಾಗಿ ಹೇಳಕ್ಕಾಗಲ್ಲ. ಸರಿ ಸರಿ, ಅಲ್ಲೇನೋ ಸಮಸ್ಯೆ ಇರೋದ್ರಿಂದ ದಿನೇಶಕ್ಕೆ ಬರೋಕ್ಕಾಗಲ್ಲಂತೆ. ಅಯ್ಯೋ,
ವಿಘ್ನೇಶ್ವರನ್, ಆ ಮನುಷ್ಯ ಏನಯ್ಯ ನಾಯಿ ತರ ನೆಲ ಮುಸ್ತಿದ್ದಾರೆ? ಪೊಲೀಸ್ ನಾಯಿ ಕೆಲಸನ ಅವ್ರು ಮಾಡ್ತಿದ್ದಾರೆ, ಮೇಲಧಿಕಾರಿಗಳು ಇಲ್ವಾ ಸರ್? ಆಯಿಲ್ ಬಿದ್ದಿರೋ ಮಣ್ಣನ್ನ ತಗೊಳ್ಳಿ. ರೀ ಕಮಿಷನರೇ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಸೀಮೆ ಎಣ್ಣೆ ಮತ್ತೆ ಪೆಟ್ರೋಲ್ ಅನ್ನ ಮಿಕ್ಸ್ ಮಾಡಿ ಓಡಿಸುವಂತ ಒಂದು ಆಟೋ ರಿಕ್ಷಾ ನಿನ್ನೆ ಇಲ್ಲಿ ಬಂದಿದೆ. ಸೀಮೆಣ್ಣೆ ಓಡ್ತಿದ್ಯಾ ಇಲ್ಲ ತೆಂಗಿನ ಎಣ್ಣೆ ಓಡ್ತಿದ್ಯಾ ಅದೆಲ್ಲ ಸಮಸ್ಯೆನೇ ಇಲ್ಲ. ಆಟೋದಲ್ಲಿ ಬಂದಿದ್ ಯಾರು ಅಂತ ಕಂಡುಹಿಡಿಬೇಕು. ಕಂಡು ಹಿಡಿಯೋದು ತುಂಬಾನೇ ಇದೆ. ಸರ್, ಅವ್ರ ಮನೇಲಿ ಕೆಲಸ ಮಾಡೋರು ಸಂಜೆ 6 ಗಂಟೆಗೆಲ್ಲ ಹೊಟ್ಬಿಡ್ತಾರೆ ಸರ್. ಬೆಳಿಗ್ಗೆ ಇಷ್ಟೊತ್ತಾಯ್ತು ಆದ್ರೂ ಇನ್ನ ಬಂದಿಲ್ಲ ಸರ್. ಮಿನಿಸ್ಟರ್ಗೆ ಶತ್ರುಗಳು ಯಾರಾದ್ರೂ ಇದ್ರಾ? ವಿರೋಧಿಗಳು ಅಂತ ಅವ್ರಿಗೆ ತುಂಬಾ ಜನನೇ ಇದ್ದಾರೆ. ಸಂದೇಹ ಪಡೋ ಹಾಗಿದ್ರೆ ನಮ್ಮ ಪಕ್ಷದಲ್ಲೇ ಒಬ್ರು ಇದ್ದಾರೆ. ಯಾರದು? ಲೀಡರ್ KR. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಮೇರಿ ಫೈಸ್, ಹಾಸ್ಟೆಲಲ್ಲಿರೋ ಡಿಸಿಪ್ಲಿನ್ ಎಲ್ಲ ಹೊಟ್ಟೋಯ್ತಾ? ಪ್ರಿನ್ಸಿಪಲ್ ಫಾದರು ಇಲ್ಲೇ ಇದ್ದಾರೆ. ಏನ್ ಫಾದರ್ ಇದೆಲ್ಲ? ಸರ್, ಇವಳು ನಿಮ್ಮ ಮೊಮ್ಮಗಳು ಅಂತ ಹೇಳಿ ನಾನು ಇವಳಿಗೆ ಸ್ವಲ್ಪ ಜಾಸ್ತಿ ಸ್ವಾತಂತ್ರ್ಯ ಕೊಟ್ಬಿಟ್ಟೆ, ಅದಕ್ಕೆ ಸಮಸ್ಯೆ ಆಗಿದೆ. ಇವರಿಬ್ರು ಹೀಗ್ ಮಾಡ್ತಾರೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಶ್ಯಕತೆ ಇಲ್ದಿರೋ ರಿಸ್ಕ್ ತಗೋಬೇಡ ಅಂತ ಅವತ್ತು ಹೇಳಿದ್ನಲ್ಲಮ್ಮ. ರಾತ್ರಿ ಹೊತ್ತು ಅವ್ರ ಗೆಸ್ಟ್ ಹೌಸ್ಗೆ ಯಾವ ಧೈರ್ಯದ ಮೇಲೆ ಬಂದ್ರಿ ನೀವು? ಅವನು ತಪ್ಪಿಸ್ಕೊಂಡೋದವನು, ನೀವೇನಿಗೆ ಸಹಾಯ ಮಾಡ್ತಿದ್ದೀರಾ ಅವನ್ಗೆ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಂಥ ವಿಷಯಕ್ಕೆ ಹೆಣ್ಮಕ್ಳನ್ನ ಕರ್ಸೋದ್ ಸರಿನಾ? ಸಂಶಯ ಬಂದವ್ರನ್ನ ವಿಚಾರಣೆ ಮಾಡುವಂತದ್ದು ಪೊಲೀಸ್ನವ್ರ ಡ್ಯೂಟಿ ಅಲ್ವಾ ಸರ್? ಒಂದ್ ವೇಳೆ ಇವರೇ ಅಪರಾಧಿ ಆಗಿದ್ರೆ, ಒಂದ್ ವೇಳೆ ಇವರೇ ಮುಖ್ಯವಾದ ಸಾಕ್ಷಿ ಆಗಿದ್ರೆ, ಇದ್ರೂ ಕ್ವಶನ್ ಮಾಡದೆ ಇರಕ್ಕಾಗಲ್ವಲ್ಲ ಸರ್? ಲೇಖ ಅಪ್ಪ ಅಮ್ಮ ಇಲ್ದಿರೋ ಅನಾಥೆ. ಜೂಲಿ ಅವ್ರ ಅಪ್ಪ ಅಮ್ಮ ಹೊರದೇಶದಲ್ಲಿದ್ದಾರೆ. ಸುಮ್ಮನೆ ಏನೋ ಸಮಸ್ಯೆ ಬೇಡ. ನಾನು ಇವ್ರನ್ನ ಕಸ್ಟಡಿಗೆ ತಗೋತಾ ಇಲ್ಲ. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಕಳಿಸ್ತೀರಿ. ಬನ್ನಿ ಬನ್ನಿ, ಹೋಗಿ. ನಟೇಶ್ ಅವ್ರನ್ನ ನೀವೇ ರಾಜಕೀಯ ಕರ್ಕೊಂಡ್ಬಂದಿದ್ದು, ಒಂದೆರಡು ಮಾತು ಹೇಳಿ. ಅವರು ನನ್ನ ಕೈ ಹಿಡ್ಕೊಂಡೆ ಅಧಿಕಾರಕ್ಕೆ ಬಂದ್ರು. ನನಗೆ ತುಂಬಾ ಗೌರವ ಕೊಡ್ತಿದ್ರು. ಅಧಿಕಾರದಲ್ಲಿರೋರು ಆ ಥರ ನಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ನನಗೆ ನನ್ನ ಮಗನೇ ಹೋಗ್ಬಿಟ್ಟು ಅನ್ನೋ ಥರ ಅನಿಸ್ತಾ ಇದೆ. ನನ್ಗೇನು ಬೇಕಾಗಿಲ್ಲ. ಕೊನೆಯದಾಗಿ ನನ್ ಮಗನ ಎಲ್ಲಿ ನೋಡಿದ್ರಿ? ಅವನು ಎಲ್ಲಿಗೆ ಹೋಗಿದ್ದಾನೆ? ಅವನಿಲ್ದೆ 1 ನಿಮಿಷ ಕೂಡ ನಾನ್ ಬದುಕಿರೋದಿಲ್ಲ. ಏನು ಅಮ್ಮ ಸೆಂಟಿಮೆಂಟಲ್ ಹೊಡಿತಾ ಇದಾರೆ? ಏನ್ರಿ ಸಾಹೇಬ್ರೆ? ಪಾಪಚ್ಚಿ ಕಾಂಟ್ರಾಕ್ಟರ್ ಮಗ ನೀನು? ಅಲ್ಲ, ಈ ಸ್ಟೀಫನ್ ಅವ್ರ ಅಪ್ಪನೇ ಆ ಕಾಂಟ್ರಾಕ್ಟ್ರು. ಅದ್ ನಿನಗ್ ಗೊತ್ತಾ? ನೋಡ್ರ ಅವನ್ಗೆ ಗೊತ್ತಿಲ್ಲ. ಏಯ್ ಬಾಯ್ ಮುಚ್ಚೋ. ನಿನ್ ಕೈಗೇನಾಯ್ತು? ಬೈಕಿಂದ ಬಿದ್ದಿದ್ದು. ಕರ್ತ ನಿಮ್ಮನ್ನ ರಕ್ಷಣೆ ಮಾಡ್ಲಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಶಿಕ್ಷೆ ಆಗತ್ತೆ. ಕೊಲೆ ಆಗಿರೋದು ಹೋಮ್ ಮಿನಿಸ್ಟರ್, ನೆನಪಿರ್ಲಿ. ಈ ಅಮ್ಮನು ಈ ಫಾದರು ಸೇರಿ ರಮೇಶ್ನ ಎಲ್ ಬಚ್ಚಿಟ್ಟಿದ್ದೀರಾ? ಸರ್, ಅಪರಾಧ ಹೊರಿಸ್ಬೇಡಿ. ಅವತ್ತು ಅವ್ರ ತಾಯಿ ಬಗ್ಗೆ ಹಾಗೆ ಮಾತಾಡಿದಕ್ಕೋಸ್ಕರ ಕೋಪದಿಂದ ಆ ರೀತಿ ಮಾಡಿರ್ಬೋದೇ ಹೊರತು ಅದನ್ನೇ ಇಟ್ಕೊಂಡು ಈ ಕೊಲೆ ಅಪರಾಧನ ಅವನ ತಲೆಗೆ ಮಾತ್ರ ಕಟ್ಟೋದಿಕ್ ಹೋಗ್ಬೇಡಿ. ಅವನ ಈ ತರ ಎಲ್ಲ ಮಾಡಲ್ಲ ಸರ್. ನನ್ ಮಗನ ಕಸ್ಟಡಿಗೆ ತಗೊಂಡು ಅವನ್ನ ಏನ್ ಮಾಡಿದ್ರಿ ಅಂತ ಹೇಳಿ. ಓ, ಚೆನ್ನಾಗಿದೆ. ಹೋಮ್ ಮಿನಿಸ್ಟರ್ ಮೇಲೆ ಕಟ್ಟು ಕತೆಗಳನ್ನ ಹೇಳಿದವಳು ಈಗ ಪೊಲೀಸ್ನವ್ರ ಮೇಲೂ ಕತೆಗಳನ್ನ ಕಟ್ತಾ ಇದ್ದಾಳೆ. ಅವನೆಲ್ಲಿದ್ದಾನೆ ಅಂತ ಹೇಳೋ. ಅವನ್ನ ಹಿಡ್ಕೊಂಡು ಕೊಂದು ಸಾಯಿಸ್ಬಿಟ್ಟು ಊರವರೆಲ್ಲರ ಮುಂದೆನೂ ನಾಟಕ ಆಡೋದಕ್ಕೆ ಬಂದಿದ್ದಾರೆ ಕಮಿಷನರ್ ಸರ್. ಇಂಥ ಆಟಗಳನ್ನೆಲ್ಲ ಪೊಲೀಸ್ ಅವ್ರು ಎಷ್ಟು ಸಲ ಆಡಿರ್ತಾರೆ ಹೇಳಿ? ರಾಜೇಶನ್ ಕೊಲೆ ಕೇಸಲ್ಲಿ ಏನ್ ನಡೀತೋ ರಮೇಶನ್ ಕೇಸಲ್ಲೂ ಅದೇ ನಡೆಯುತ್ತೆ. ನಿನ್ ಗತಿ ಅದಕ್ಕಿಂತ ಕೆಟ್ಟದಾಗಿರುತ್ತೆ. ಇಫ್ ಯು ಶಟ್ ಯುವರ್ ಮೌತ್ ಅಂಡ್ ಗೆಟ್ ಲಾಸ್ಟ್. ನನ್ ಮಗ. ನಂದಿನಿ, ಏನಮ್ಮ ಇದು? ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ ಮಗನ್ಗೆ ಏನಾದ್ರೂ ಆಯ್ತು ಅಂದ್ರೆ ನಾನ್ ಖಂಡಿತ ಬದುಕಿರೋದಿಲ್ಲ. ನಂದಿನಿ, ದುಡುಕ್ ತೀರ್ಮಾನ ತಗೋಬೇಡಮ್ಮ. ಆಂಟಿ, ಮೇರಿ ಮೇಡಮ್ ಕಣ್ ತಪ್ಸಿ ನಿನ್ನ ಹಾಸ್ಟೆಲಿಂದ ಹೊರಗಡೆ ತರಕ್ಕೆ ನನ್ ಪ್ರಾಣನೇ ಹೋಯ್ತು. ಜಸ್ಟ್ ಎಸ್ಕೇಪ್. ದೇವ್ರಿ ಕಾಪಾಡಿದ್ದು. ಇದೆಲ್ಲ ನಿಮ್ಮ ಅಮ್ಮಂಗೋಸ್ಕರನೇ. ನಿನ್ನ ನೋಡಿಲ್ಲ ಅಂದ್ರೆ ಅವ್ರು ಸತ್ತೋಗ್ತೀನಿ ಅಂತಾನೆ ಹೇಳಿದ್ರು. ಅದಕ್ಕೆ ರಿಸ್ಕ್ ತಗೊಂಡೆ. ಅಮ್ಮ ಏನಾದ್ರೂ ತಪ್ಪು ನಿರ್ಧಾರ ತಗೊಂತಾರೆ ಅಂತ ಭಯ ಆಗ್ತಿದೆ. ಸುಮ್ನೆ ಟೆನ್ಷನ್ ಎಲ್ಲ ತಗೋಬೇಡ, ಏನೂ ಆಗಲ್ಲ. ನೋಡು, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಯಾರಿಗಾದ್ರೂ ಕಾಣಿಸಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅಮ್ಮನ ನೋಡಿ ಬೇಗ ಬಂದ್ಬಿಡು. ಹಲೋ
ಹೆದರ್ಕೋಬೇಡಿ ಐ ಎಂ CI ವಿಘ್ನೇಶ್. ಇಲ್ಲಿ ಬರೋರ್ನ ಹೋಗೋರ್ನ ವಿಚಾರಿಸೋದಿಕ್ಕೆ ಅವಾಗ ಪೊಲೀಸ್ ಬಿಟ್ಟಾಕ್ತಾ ಇರ್ತೀವಿ. ವಿಚಾರಿಸೋದಿಕ್ಕೆ ಅಂತಾನೆ ಬಂದೆ. ನಿಮ್ಮ ಹೆಸರೇನು? ನೀನವನೇ ಅಲ್ವಾ? ಇಟ್ಕೊಂಡೆ ಓಡ್ಬೇಡ. ಹಿಡ್ಕೊಳ್ಳಿ ಅವನ್ನ, ಹಿಡ್ಕೊಳ್ಳಿ. ಹೇಳೋದ್ ಕೇಳು.